ಜನಕರಾಜನು ಮರುಮಾತನ್ನೇನೂ ಆಡದೆ ಧನುಸ್ಸನ್ನು ತೋರಿಸಲು ತನ್ನ ಅನುಚರರಿಗೆ ಆಜ್ಞೆಯನ್ನಿತ್ತನು. ಸಾವಿರಾರು ಮಂದಿ ಸೇವಕರು ಆ ದಿವ್ಯ ಚಾಪವು ತುಂಬಿದ್ದ ಪೆಟ್ಟಿಗೆಯನ್ನು ಬಂಡಿಯಲ್ಲಿಟ್ಟು ಎಳೆದು ತಂದು ರಾಜಾಂಗಣದಲ್ಲಿ ನಿಲ್ಲಿಸಿದರು. ಪೆಟ್ಟಿಗೆಯು ತೆರೆಯಲ್ಪಟ್ಟಿತು. ವಿಶ್ವಾಮಿತ್ರರು ಹೋಗಿ ನೋಡೆಂದು ಶ್ರೀರಾಮನಿಗೆ ಸೂಚಿಸಿದರು. ಶ್ರೀರಾಮನು ಅದರ ಬಳಿಗೈದಿ ಅದನ್ನು ಕಣ್ಣು ತುಂಬ ನೋಡಿ ಪರೀಕ್ಷಿಸಿದನು. ಹಾಗೆಯೇ ಪೂಜ್ಯರಾದ ವಿಶ್ವಾಮಿತ್ರರ ಮುಖವನ್ನು ಮತ್ತೊಮ್ಮೆ ದೃಷ್ಟಿಸಿದನು. ಪೂಜ್ಯರು, ಪುರಾತನವಾದ ಧನುಸ್ಸು ಎಷ್ಟು ಭಾರವಿದೆಯೋ, ಎಷ್ಟೋ ಮಂದಿ ಎತ್ತಲಾಗದೆ ಸೋತು ಹೋಗಿರುವರಂತೆ ಎಂದು ಹೇಳುತ್ತಾ ಶ್ರೀರಾಮನನ್ನು ನೋಡಿ ನಸುನಕ್ಕರು. ದಾಶರಥಿಯಾದ ಶ್ರೀರಾಮನು ಪೂಜ್ಯರಾದ ವಿಶ್ವಾಮಿತ್ರರನ್ನು, ವಸಿಷ್ಠರನ್ನು, ಹಾಗೆಯೇ ತನ್ನ ವಂಶದ ಹಿರಿಯರನ್ನು ಮನಸ ವಂದಿಸಿ ಧನುಸ್ಸಿನ ಮಧ್ಯಭಾಗವನ್ನು ಎಡಗೈಯಿಂದ ಅದುಮಿ ಹಿಡಿದು ಹದ ನೋಡಿ ಒಮ್ಮೆಲೆ ಎತ್ತಿ ನೆಲದ ಮೇಲೆ ನಿಲ್ಲಿಸಿದನು. ಅಂತೆಯೇ ಅದರ ಕೆಳಭಾಗವನ್ನು ಕಾಲ ಹೆಬ್ಬೆಟ್ಟಿನಿಂದ ಒತ್ತಿ ಹಿಡಿದು ಎಡಗೈಯನ್ನು ಹಾಗೆಯೇ ಮೇಲೆ ಸರಿಸಿ ಬಿಲ್ಲಿನ ಮೇಲುತುದಿಯನ್ನು ಹಿಡಿದು ಬಗ್ಗಿಸಿ ಬಲಗೈಯಿಂದ ಅದರ ಹೆದೆಯನ್ನು ಬಿಗಿದನು. ಅಲ್ಲದೆ ಮತ್ತೆ ಎಡಗೈಯನ್ನು ಸರಿಸಿ ಆ ದಿವ್ಯ ಚಾಪದ ಮಧ್ಯಭಾಗದಲ್ಲೇ ಹೊಂದಿಸಿ ಹಿಡಿದು ಮೇಲೆತ್ತಿ ಬಲಗೈಯಿಂದ ಹೆದೆಯನ್ನೆಳೆದು ಮಿಡಿದಾಗ ಪುಷ್ಕರಾವರ್ತಕಗಳು ಗುಡುಗಿದಂತೆ ಭಯಂಕರವಾದ ನಿಸ್ವನದೊಂದಿಗೆ ಆ ಬಿಲ್ಲು ತುಂಡಾಗಿ ಹೋಯಿತು. ಅದನ್ನು ನೋಡಿ ಬೆರಗಾಗಿದ್ದ ಸರ್ವಜನರು ಚಿತ್ರಾರ್ಪಿತ ಪ್ರತಿಮೆಗಳಂತೆ ಸ್ತಂಭೀಭೂತರಾಗಿದ್ದರು. ವಿಶ್ವಾಮಿತ್ರರು ಮಾತ್ರ ಮುಗುಳ್ನಗವನ್ನು ಬೀರಿ ಮಂದಹಾಸವನ್ನೇ ವ್ಯಕ್ತಪಡಿಸುತ್ತಿದ್ದರು. ಜನಕರಾಜನು ವಿಶ್ವಾಮಿತ್ರರ ಬಳಿಗೈದಿ, ಮಹಾತ್ಮರೇ, ಯೋಗಗಳ ನಿಷ್ಕರ್ಷೆಯನ್ನು ನಾವೆಂತೂ ಮಾಡಬಲ್ಲೆವು. ದಾಶರಥಿಯಾದ ಶ್ರೀರಾಮನನ್ನು ಇಲ್ಲಿಯವರೆಗೂ ಕರೆದು ತಂದು ಭೂಪುತ್ರಿಯಾದ ಸೀತೆಯನ್ನು ಮಗಳೆಂದೇ ಸಾಕಿದ್ದ ನನ್ನ ಕರ್ಮ ಸಾರ್ಥಕ್ಯವನ್ನು ತಾವು ಕಾಣಿಸಿಕೊಟ್ಟಿರಿ. ಯಜ್ಞ ಸಿದ್ಧತೆಯನ್ನು ತೊಡಗಿದಾಗಲೇ ದೊರೆತ ವಧುವು ಯಜ್ಞಪ್ರಸಾದವಾಗಿಯೇ ಜನ್ಮಿಸಿದ ವರನನ್ನು ವರಿಸುವಂತಾದುದು ನಿಜವಾಗಿಯೂ ಉಚಿತೋಚಿತವಲ್ಲವೇ? ಸಾರ್ವಭೌಮರ ಮಗನನ್ನು ನೋಡಿದಾಗಲೇ ನನಗೆ ಸ್ವಯಂವರದ ಪಣವನ್ನಿಟ್ಟು ಕೆಟ್ಟೆನಲ್ಲ ಎಂದೆನಿಸಿತ್ತು. ನಿಜವಾಗಿ ತಮ್ಮ ಶಿಷ್ಯನ ಯೋಗ್ಯತೆಯನ್ನು ನಾವೆಲ್ಲ ಹೇಗೆ ತಿಳಿಯಬಲ್ಲೆವು? ಚಿಕ್ಕವನೆಂದು ಮಾತ್ರ ಮನುಕುಲದ ಮೇಲಿನ ಅಭಿಮಾನದಿಂದ ಒಮ್ಮೆ ನನಗೆ ಸಂದೇಹವು ಅಂಕುರಿಸಿದ್ದಿತು ಅಷ್ಟೇ. ಈ ಶ್ರೀರಾಮನ ಯೋಗ್ಯತೆಗೆ ತಕ್ಕವಳಾದ ವಧುವನ್ನು ಸಾಕುವ ಸೌಭಾಗ್ಯವು ದೈವಾನುಗ್ರಹದಿಂದಲೇ ನನಗೆ ಪ್ರಾಪ್ತಿಸಿತು. ಸೀತೆಯು ಶಿಶುರೂಪದಲ್ಲಿ ನನಗೆ ದೊರೆತಾಗಲೇ ವಾತ್ಸಲ್ಯವು ಉಕ್ಕಿ ಬಂದು ಸಕಲ ಸಲ್ಲಕ್ಷಣಗಳನ್ನು ಕಂಡು ಸ್ವರ್ಣ ಗರ್ಭೆಯಾದ ಈ ಪೃಥ್ವಿಯು ಒಲಿದು ನೀಡಿದ ನಿಧಿಯೆಂದೇ ಬಗೆದು ವಿಧಿಯುಕ್ತವಾಗಿ ನನ್ನ ಕುಲಗೋತ್ರಗಳಿಂದ ಸಂಸ್ಕರಿಸಿ ಮಗಳಾಗಿ ಪಡೆದು ಸಾಕಿದೆನು. ಯಥಾಸಾಧ್ಯವಾಗಿ ವಿದ್ಯಾಬುದ್ಧಿಗಳನ್ನು ಕಲಿಸಿದೆನು. ವಿವಾಹ ಯೋಗ್ಯವಾದ ವಯಸ್ಸು ತುಂಬಿದಂದು ಈ ಶಿವಧನುಸ್ಸೇ ಹೇತುವಾಗಿ ವೀರಶುಲ್ಕವನ್ನೇ ಪಣವಾಗಿಟ್ಟು ಅವಳ ಸಂಯವರವನ್ನೂ ನಿರ್ಣಯಿಸಿದೆನು. ತಮ್ಮ ಪರಮ ಶಿಷ್ಯನು ಪಣವನ್ನು ಗೆದ್ದು ಮೀರಿದನು. ನರಿತಿರದಿದ್ದರೂ ಈ ಮಹಾಬಾಹುವಿಗೆ ಸೇರಿರುವ ಐಸಿರಿಯನ್ನು ಮಹಂತನಂತೆ ಕಾದು ನಾನೀವರೆಗೆ ರಕ್ಷಿಸಿಕೊಂಡು ಬಂದೆನು. ಈಗ ಒಪ್ಪಿಸಿಕೊಡಬೇಕಾದುದು ನನ್ನ ಕರ್ತವ್ಯವು. ಕೃಪೆ ಇಟ್ಟು ಒಪ್ಪಿಕೊಳ್ಳುವಂತೆ ಅಪ್ಪಣೆಯನ್ನಿತ್ತು ಅನುಗ್ರಹಿಸೋಣವಾಗಲಿ ಎಂದು ಕೈಜೋಡಿಸಿ ಪ್ರಾರ್ಥಿಸಿಕೊಂಡನು. ವಿಶ್ವಾಮಿತ್ರರು, ಜನಕರಾಜೇಂದ್ರ, ನಮ್ಮ ವಿದ್ಯಾಸಿದ್ಧಿಗಳು ಎಂತು ಶ್ರೀರಾಮನನ್ನು ಸೇರಿದವೋ ಅಂತೆಯೇ ನಿನ್ನ ಸೀತೆಯು ಸೇರಬೇಕಾದವಳು ಎಂದು ನುಡಿದರು. ಜನಕರಾಜನು ಅತ್ಯಾನಂದಭರಿತನಾದನು. ಶತಾನಂದನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಪುರಜನರು, ಪರಿಜನರು, ಅಂತಃಪುರದವರು, ದಾಸಿಯರು ಹೆಚ್ಚೇಕೆ, ಮಿಥಿಲೆಯ ಸರ್ವಜನ ಸಕಲವೂ ಎಲ್ಲಿಲ್ಲದ ಸಂತಸದಿಂದ ಉಬ್ಬಿ ಕುಣಿಯತೊಡಗಿತು. ಅಯೋಧ್ಯೆಗೆ ಅಶ್ವಾರೋಹಿಗಳಾದ ದೂತರು ಅತ್ಯವಸರದಿಂದಲೇ ಓಡಿದರು. ನಗರವು ಶೃಂಗಾರಗೊಂಡಿತು. ವಿಶೇಷವಾದ ಹಂದರವು ಸಿದ್ಧವಾಯಿತು. ವಿವಾಹ ಸಮಾರಂಭದ ಸಕಲ ಸನ್ನಾಹಗಳು ಅಣಿಗೊಂಡವು. ಅರಮನೆಯ ಒಳಗೆ ಎಲ್ಲಿಲ್ಲದ ಸಡಗರ. ಅನೇಕರು ಅನೇಕ ವಿಧವಾಗಿ ಶ್ರೀರಾಮನನ್ನು ಹೊಗಳುತ್ತಿದ್ದರು. ಅದನ್ನು ಸೀತೆಯೂ ಕೇಳಲಿ ಎಂದು ಅವರ ಆತುರ. ಕೆಲ ಮಂದಿ ಸ್ತ್ರೀಯರು ಸೀತೆಯನ್ನು ಹೇಗೆ ಶೃಂಗರಿಸಬೇಕೆಂತಲೂ ಹೇಗೆ ಶೃಂಗರಿಸಿದರೆ ಸೊಗಸು ಹೆಚ್ಚಬಹುದೆಂದು ಚರ್ಚಿಸುತ್ತಲೂ ಪರೀಕ್ಷಿಸುತ್ತಲೂ ಇದ್ದರು. ಇನ್ನು ಕೆಲವು ಸುದತಿಯರು ಸೀತೆಯನ್ನು ನೋಡಿ ಅವಳ ಸಂತಸವನ್ನು ಕಂಡು ಹಿಗ್ಗಿ
ಅಡಿಗಡಿಗೆ ಶ್ರೀರಾಮನನ್ನು ಸಕಲ ಸದ್ಗುಣ ಭರಿತನೇ ಆಗಿದ್ದರೂ, ಮಹಾವಿಕ್ರಮಿಯೇ ಆಗಿದ್ದರೂ ಅವನ ಮೈಬಣ್ಣವು ಕಪ್ಪು ಎಂದು ವಿನೋದವಾಗಿ ನುಡಿದು ಸೀತೆಯ ಮುಖವನ್ನು ನೋಡಿ ಕಿಲಕಿಲನೇ ನಗುತ್ತಿದ್ದರು. ರಾಜಕುಮಾರಿಯ ವಿವಾಹವೆಂದ ಮೇಲೆ ಕೇಳಬೇಕೆ? ಅವಳ ಸಖಿಯರೆಲ್ಲರೂ ವಸಂತ ಮಾಸದ ಜೇನ್ನಣಗಳಂತೆ ಅತ್ತಿತ್ತ ಸುತ್ತಿ ಸುಳಿದು ಸಂತಸದ ಸುದ್ದಿಯನ್ನೇ ಎತ್ತಿ ಎತ್ತಿ ಸಾರುತ್ತಾ ಬಿಡುವಿಲ್ಲದ ತಮ್ಮ ಪರಿಭ್ರಮಣದಲ್ಲೇ ತನ್ಮಯರಾಗಿರುತ್ತಿದ್ದರು. ಅತ್ಯಂತ ವೈಭವೋಪೇತವಾಗಿ ಅಲಂಕಾರಗೊಂಡಿದ್ದ ಮಿಥಿಲೆಯು ಚೈತ್ರಾಗಮನದ ಮಾಮರದಂತೊಪ್ಪಿ ಉಬ್ಬರದ ಕಡಲಿನಂತೆ ಮೆರೆದು ಮೊರೆಯುತ್ತಿತ್ತು. ಎಷ್ಟೋ ಮಂದಿ ಬಂದು ವಿಶ್ವಾಮಿತ್ರರ ಜತೆಯಲ್ಲಿಯೇ ಜನಕರಾಜನ ಯಜ್ಞಶಾಲೆಯಲ್ಲಿಳಿದುಕೊಂಡು ಶ್ರೀರಾಮನನ್ನು ನೋಡಿ ನೋಡಿ ಹೋಗುತ್ತಿದ್ದರು. ಆದರೆ ವಿಶ್ವಾಮಿತ್ರರು ಅಲ್ಲೇ ಇರುತ್ತಿದ್ದುದರಿಂದ ಯಾರೂ ಏನೂ ಮಾತನಾಡುವುದಕ್ಕೆ ಮುಂದಾಗುತ್ತಿರಲಿಲ್ಲ. ದೂತ ಮುಖದಿಂದ ಸುವಾರ್ತೆಯನ್ನು ಕೇಳಿ ಹರ್ಷಿತನಾದ ದಶರಥ ರಾಜನು ಲಗ್ನ ಪತ್ರಿಕೆಯನ್ನು ಓದಿಸಿ ಪರಮಸಂತೋಷದಿಂದ ಹಿರಿ ಹಿಗ್ಗಿದನು. ಅಂತಃಪುರಕ್ಕೆ ಹೋಗಿ ತಾನೇ ತನ್ನ ಅರಸಿಯರಿಗೆ ಈ ಶುಭ ಸಮಾಚಾರವನ್ನು ಅರುಹಿದನು. ಎಲ್ಲ ಜನರಿಗೂ ಎಲ್ಲಿಲ್ಲದ ಸಂತಸವೂ ಮೂಡಿತು. ಪೂಜ್ಯರಾದ ವಸಿಷ್ಠರಿಂದ ಅನುಜ್ಞೆಯನ್ನು ಪಡೆದು ಅವರನ್ನೇ ಮುಂದಿಟ್ಟುಕೊಂಡು ದಶರಥನು ಸಾರ್ವಭೌಮನ ಸಿರಿಗೆ ತಕ್ಕಂತೆ ಅತ್ಯಂತ ವೈಭವೋಪೇತವಾದ ದಿಬ್ಬಣದ ಸಿದ್ಧತೆಯೊಂದಿಗೆ ಯಥಾಕಾಲದಲ್ಲಿ ಬಂದು ಮಿಥಿಲೆಯನ್ನು ಸೇರಿದನು. ದಿಬ್ಬಣದ ಹಿರಿಮೆಗೆ ತಕ್ಕಂತೆಯೇ ಜನಕರಾಜನು ಬೀಗರನ್ನು ಎದುರುಗೊಂಡು ಸ್ವಾಗತಿಸಿ ಯಾವ ಲೋಪದೋಷಗಳೂ ಇಲ್ಲದಂತೆ ಸರ್ವೋಪಚಾರದಿಂದ ಸತ್ಕರಿಸಿ ಆದರಿಸಿದನು. ಹಾಗೆಯೇ ಮಂಗಳ ದ್ರವ್ಯಗಳನ್ನು ಕಾಣಿಕೆಯನ್ನು ವಿಶೇಷವಾಗಿತ್ತು ಗೌರವಿಸಿ ಸನ್ಮಾನಿಸಿದನು. ಎಲ್ಲರಿಗೂ ಸುಯೋಗ್ಯವಾದ ಬಿಡದಿಗಳನ್ನಿತ್ತು ಪ್ರತ್ಯೇಕವಾಗಿ ಉಪಚರಿಸಿದನು. ಪೂಜ್ಯರಾದ ವಸಿಷ್ಠರು, ವಿಶ್ವಾಮಿತ್ರರು, ಶತಾನಂದನು ಕೂಡಿ ಸುಮುಹೂರ್ತವನ್ನು ನಿಶ್ಚಯಿಸಿದರು. ಅನೇಕ ಋಷಿಗಳು, ಬ್ರಾಹ್ಮಣರು ಬಂದು ಸೇರಿದರು. ಅಲ್ಲದೆ ಎಷ್ಟೆಷ್ಟೋ ಮಂದಿ ಉಭಯ ಕುಲಗಳ ಬಂಧುಗಳು, ಮಿತ್ರರಾಜರು ಬಂದು ಸನ್ನಿಹಿತರಾದರು. ಜನಕರಾಜನ ತಮ್ಮನಾದ ಕುಶಧ್ವಜನು ತನ್ನ ಮಡದಿ ಮಕ್ಕಳೊಂದಿಗೆ ಪರಿವಾರ ಸಹಿತವಾಗಿ ಸಕಾಲದಲ್ಲಿ ಬಂದು ಸೇರಿದನು. ನಾಳೆಯೇ ವಿವಾಹ ಮಹೋತ್ಸವವೆಂದು ಎರಡೂ ಕಡೆಯವರು ಪೂರ್ಣೋಲ್ಲಾಸದಿಂದ ಸಕಲ ಸನ್ನಾಹಗಳನ್ನು ಸಿದ್ಧಪಡಿಸುತ್ತಿದ್ದರು. ವಿ ಎನ್ ಭಾಗವತ್ ಬರ್ಬಳ್ಳಿ.